ಗೆಳೆಯರೇ, ಇದೊಂದು ಜನಮನರಂಜಿಸಬಲ್ಲಂತ ಕಲೆ. ನೀವು ಇಲ್ಲಿ ನೋಡುತ್ತಿರುವ ಅದ್ಭುತಗಳು ನಿಮಗೆ ನಿಜವಾಗಿ ಕಂಡರು ಅವೆಲ್ಲವೂ ಕೇವಲ ಪರಿಮಾ ಮಾತ್ರ. ಇಲ್ಲಿ ಬರುವಂಥ ಎಲ್ಲ ಸನ್ನಿವೇಶಗಳು ಕಾಲ್ಪನಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿವೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತಾ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಚಪ್ಪಾಳೆಯ ಮೂಲಕ ನಿರೀಕ್ಷಿಸ್ತಾ ಇದ್ದೇನೆ. ಖುಷಿ ಆದಾಗಲೆಲ್ಲ ಚಪ್ಪಾಳೆ ಹೊಡೆದ್ರೆ ನಮಗೆ ಹುಮ್ಮಸ್ಸು ಬರುತ್ತದೆ. ನನ್ನ ಮುಂದಿನ ಐಟಮ್ ದ ಫಾಸ್ಟೆಸ್ಟ್ ಟ್ರಿಕ್ಸ್, ಪ್ಲೀಸ್ ವಾಚ್.
ಕಲಾಭಿಮಾನಿಗಳಿಗೆ ಒಂದು ವಿನಂತಿ, ದಯವಿಟ್ಟು ನಮ್ಮ ಸ್ಟೆಪ್ ಮುಂದೆ ಆಸೀನರಾಗಿ ನಮಗೆ ಸಹಕಾರ ಕೊಡಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ. ನೀವು ಅಲ್ಲಿ ಕೂತ್ರೆ ನಿಮಗೆ ನೀವೆಲ್ಲ ಸಾಮೂಹಿಕ ವಿವಾಹದ ಬಗ್ಗೆ ಕೇಳಿರ್ಬೋದು. ಇದು ನಮ್ಮ ನಾಡಿನ ಹಲವೆಡೆ ಜರುಗುತ್ತದೆ. ಅದೇ ರೀತಿ ಇಲ್ಲಿ ಸಹ ಈ ದಿನ ಒಂದು ಮ್ಯಾಜಿಕಲ್ಲಿ ಒಂದು ವಿವಾಹ ಸಮಾರಂಭ ಜರುಗಲಿಕ್ಕೆ ಈ ಮದುವೆಗೆ ತಯಾರಾಗಿ 3 ಮದುಮಗಳು ಕೆಂಪು ಸೀರೆ ಉಟ್ಟು ತಯಾರಾಗಿದ್ದಾರೆ. ಅದೇ ರೀತಿ 3 ಮದುಮಗ ಹಳದಿ ಧೋತಿ ಉಟ್ಟು ತಯಾರಾಗಿದ್ದಾರೆ. ಈ ಸಾಮೂಹಿಕ ಮದುವೆಯಲ್ಲಿ ಪುರೋಹಿತರ ಮಂತ್ರ ಇಲ್ಲ, ಇಲ್ಲಿ ಇರುವುದು ಮ್ಯಾಜಿಕ್ ಮಂತ್ರ, ಸಿಲ್ಸಿಲ ಅಬ್ರಗಡಬ್ರ. 3 ಮದುಮಗಳು ಕೆಂಪು ಸೀರೆ ಉಟ್ಟಿದ್ದಾರೆ, ಮದುಮಗ ಹಳದಿ ಧೋತಿ ಉಟ್ಟಿದ್ದಾರೆ. ಮಂತ್ರ ಪುರೋಹಿತರ ಮಂತ್ರ ಅಲ್ಲ, ಸಿಲ್ಸಿಲ ಅಬ್ರಗಡಬ್ರ, ಸಿಲ್ಸಿಲ ಅಬ್ರಗಡಬ್ರ ಅಂತ ಹೇಳಿದ್ರೆ ಮದುವೆ ನಡೆಯಿತು. ಮದುಮಗಳು ಮದುಮಗ, ಮದುಮಗಳು ಮದುಮಗ. ಬಹಳ ಸುಂದರವಾದ ಜೋಡಿ. ನನ್ನ ಮುಂದಿನ ಐಟಮ್ಗೆ ಯಾರಾದರೂ ಇಬ್ಬರು ಪುಟಾಣಿಗಳು ಬರ್ಬೇಕಂತ ಕೇಳಿಕೊಳ್ತಿದ್ದೀನಿ. ಯಾರಾದರೂ ಇಬ್ಬರು ಏನಿಟು. ನನ್ನ ಮುಂದಿನ ಮ್ಯಾಜಿಕ್ಗೆ ಅಸಿಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಕಾರ್ತಿಕ್ ಹಾಗೂ ಪ್ರೀತಮ್. ಪ್ರೀತಮ್, ಈ ಹಗ್ಗನ ಎಳೆದು ನೋಡು ಗಟ್ಟಿಯಾಗಿ ಉಂಟ ಇಲ್ವ ಅಂತ ಹೇಳಿ. ಹಾಗೆ ಎಳೆದು ನೋಡ್ಬೇಕು ಗಟ್ಟಿಯಾಗಿ. ಸಾಕು. ಓಕೆ ಕಾರ್ತಿಕ್, ನೀನೊಮ್ಮೆ ಎಳೆದು ನೋಡು. ಓಕೆ ಫೈನ್. ಕಾರ್ತಿಕ್, ನನ್ನ ಕೈಯಲ್ಲಿ ಒಂದು ಸೀಸರ್ ಉಂಟು, ಕತ್ರೆ ಅಂತ ಹೇಳ್ತಾರೆ. ಇದನ್ನು ಹಿಡಿದುಕೊಂಡು ಈ ಹಗ್ಗನ ಮಧ್ಯದಲ್ಲಿ ಕಟ್ ಮಾಡಬೇಕು. ಪುಟ್ಟ ಆಚೆ ಮುಖ ಆಚೆ ಮಾಡು. ಈ ಹಗ್ಗನ ಕಾರ್ತಿಕ್ ಅಲ್ಲ ಪ್ರೀತಮ್ಮ, ಕಾರ್ತಿಕ್ ಈ ಹಗ್ಗನ ಮಧ್ಯದಿಂದ ಕಟ್ ಮಾಡ್ತಾರೆ. ಹಗ್ಗನ ಕಾರ್ತಿಕ್ ಎರಡು ಕಟ್ ಮಾಡಿದರೆ ಇದು ಮೊದಲನೇ ಹಗ್ಗದ ತುದಿ ಕೊನೆ, ಇದು ಎರಡನೇ ಹಗ್ಗದ ತುದಿ ಹಾಗೂ ಕೊನೆ. ಈ 2 ಹಗ್ಗಗಳನ್ನು ಸೇರಿಸಿ ಮಧ್ಯೆ ನಾನು ಒಂದು ನಾಟ್ ಅಂತ ಹೇಳಿದ್ರೆ ಗಂಟು ಹಾಕ್ತಾ ಇದ್ದೇನೆ. ಹೀಗೆ ಹಗ್ಗನ ಕಾರ್ತಿಕ್ ಮಧ್ಯದಿಂದ ಕಟ್ ಮಾಡಿರ್ತಾರೆ. ಈ ಹಗ್ಗನ ನಾನು ಕಾರ್ತಿಕ್ ಹತ್ರ ಹಿಡ್ಕೊಳ್ಳಿಕ್ಕೆ ಕೊಡ್ತಾ ಇದ್ದೇನೆ. ಅದೇ ರೀತಿ ಪ್ರೀತಮ್, ನನ್ನಲ್ಲಿ ಇನ್ನೊಂದು ಹಗ್ಗ ಉಂಟು. ಈ ಹಗ್ಗನ ಎಳೆದು ನೋಡು, ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಈಗ ಕಾರ್ತಿಕ್ ಹತ್ರ ತುಂಡಾದ ಹಗ್ಗದೆ, ಪ್ರೀತಮ್ ಹತ್ರ ಈ ಹಗ್ಗನ ಹಿಡ್ಕೊಳ್ಳಿಕ್ಕೆ ಕೊಡ್ತಾ ಇದ್ದೇನೆ. ಇಡೀ ಹಗ್ಗ ಇಬ್ರು ಕೈ ಹೀಗೆ ಮೇಲೆ ಮಾಡಿ ಎತ್ತಿ ಹಿಡಿಬೇಕು. ಸ್ವಲ್ಪ ಆ ಕಡೆ ಹೋಗು ಕಾರ್ತಿಕ್ ಅಲ್ಲ. ಓಕೆ. ಈಗ ನೀವೆಲ್ಲ ನೋಡುತ್ತಿರುವಂತೆ ಕಾರ್ತಿಕ್ ಸ್ವತಃ ಹಗ್ಗನ ಕಟ್ ಮಾಡಿ ಅವನೇ ಇಟ್ಕೊಂಡಿದ್ದ. ಪ್ರೀತಮ್ ಇಡೀ ಹಗ್ಗನ ಇಟ್ಕೊಂಡಿದ್ದಾರೆ. ಈ ಹಗ್ಗದ ಮ್ಯಾಜಿಕ್ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಮ್ಯಾಜಿಕ್ ಪವರ್ ಅಲ್ಲಿ ಇಲ್ಲಿರುವ ಹಗ್ಗ ಆ ಕಡೆಗೆ ಹೋಗುತ್ತೆ, ಅದೇ ರೀತಿ ಆ ಕಡೆ ಇರುವ ಹಗ್ಗ ಈ ಕಡೆ ಬರುತ್ತೆ. ಈಗ ಬಿಡಿಸಿ ನೋಡಿ, ಇಬ್ರು ಬಿಡಿಸಿ ಹಗ್ಗನ. ಇಲ್ಲಿರುವ ತುಂಡಾದ ಹಗ್ಗ ಇಲ್ಲಿ ಬಂದಿದೆ. ಆ ಹಗ್ಗನ ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಎಲ್ಲಾದ್ರೂ ಕಟ್ ಆಗಿದೆ ಅಂತ ಚೆಕ್ ಮಾಡಿ ನೋಡಂತೆ. ಇಬ್ರು ಎಳೆದು ನೋಡಿ. ಇಲ್ಲ ಅಲ್ಲ? ಓಕೆ, ಥ್ಯಾಂಕ್ ಯು. ನನ್ನ ಕೈಯಲ್ಲಿ 2 ಬೇರೆ ಬೇರೆ ಹಗ್ಗಳಿವೆ. ನಾನು ಸಿಲ್ಸಿಲಾ ಅಬ್ರಕಡಬ್ರ ಅಂತ ಹೇಳಿದ್ರೆ ಒಂದು ಹಗ್ಗ 2 ಹಗ್ಗ ಹೋಗಿ ಒಂದೇ ಆಗಿ ಬಿಡ್ತು. ಅದೇ ರೀತಿ ಇದಕ್ಕೆ ಮಧ್ಯೆ ನಾನು 1 ಗಂಟೆ ಹಾಕಿದ್ರೆ ಅಲ್ಲಿ ಮ್ಯಾಜಿಕ್ ಅಲ್ಲಿ 1, 2 ಹಾಗೂ 3 ಗಂಟೆ ಆಗಿ ಬಿಡುತ್ತೆ. ನನ್ನ ಮುಂದಿನ ಮ್ಯಾಜಿಕ್ ಒಂದು ಮಕ್ಕಳಿಗಾಗಿ ಒಂದು ಡೈ ಬಾಕ್ಸ್ ತಂದಿದ್ದೇನೆ. ಇದು ಖಾಲಿಯಾದ ಡೈ ಬಾಕ್ಸ್. ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟಿದ್ದೇನೆ. ಅದೇ ರೀತಿ ನನ್ನ ಹತ್ರ ಇದೊಂದು ಸಾಲಿಡ್ ಡೈ ಇದೆ, ಮರ 6 ಸುತ್ತಲೂ ಘನಕೃತಿಯ ಸಾಲಿಡ್ ಡೈ. ಈ ಡೈಯನ್ನು ನಾನು
ಈ ಪೆಟ್ಟಿಗೆಯಲ್ಲಿರುವ ಎಡಭಾಗದಲ್ಲಿ ಇಡ್ತಾ ಇದ್ದೇನೆ. ಈ ಎಡಭಾಗದಲ್ಲಿದ್ದ ಡೈ ಏನಾಗುತ್ತೆ ಅಂತ ಹೇಳಿದ್ರೆ ನಿಧಾನವಾಗಿ ಅಲ್ಲಿ ಮಾಯ ಆಗುತ್ತೆ. ಡೈ ಅಲ್ಲಿ ಮಾಯ ಆಗಿದೆ. ಎಂತ ಈ ಕಡೆ ಒಂದುಂಟು, ಸರಿ, ಆ ಕಡೆ ತೋರಿಸ್ಬೇಕಂತೆ. ಈ ಕಡೆನೂ ಡೈ ಆಗಿಲ್ಲ, ಮಾಯ ಆಗಿದೆ. ಆ ಸೈಡ್, ನಾನು ಆ ಸೈಡ್ ಹೋಗ್ಬೇಕಾ? ಎರಡು ಕೂಡ ಓಪನ್ ಮಾಡಬೇಕಾ? ಆಯ್ತು, ಇದು ಮೊದಲನೇ ಬದಿ ಓಪನ್ ಮಾಡಿದ್ದೇನೆ, ಇದು ಎರಡನೇ ಬದಿ. ಹೀಗೆ ಮಾಡಿದ್ರೆ ಎರಡು ಓಪನ್, ಹೀಗೆ ಅಲ್ವಾ? 4 ಬದಿ. ಓಕೆ, ಇದು 1ನೇ ಬದಿ, 2ನೇ ಬದಿ, 3ನೇ ಬದಿ, 4ನೇ ಬದಿ, 5ನೇ ಬದಿ, 6ನೇ ಬದಿ. ಡೈ ವ್ಯಾನಿಷ್ ಆಗಿದೆ, ಡೈ ಅಲ್ಲಿಲ್ಲ. ಈಗ ನನಗಂತೂ ಚಪ್ಪಾಳೆ ಕಡಿಮೆ. ಕರಿಂಜೆ ಶೇಖರ್ ಅವರು ಬಂದಿದ್ದಾರೆ. ಓಕೆ, ಶೇಖರ್ ಅವರಿಗೆ ಸ್ವಾಗತ. ಶೇಖರ್, ಈಗ ನೀವು ನನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದೀರಾ, ಗೆಸ್ಟ್. ಕೇಳ್ತದಲ್ಲ ಮಾತಾಡೋದು. ನಿಮಗೆ ಕುಡಿಯಲಿಕ್ಕೆ ಹಾಲು ಆದೀತಾ, ಆಲ್ಕೋಹಾಲ್ ಆದೀತಾ? ಆಲ್ಕೋಹಾಲು, ಹಾಲು. ಓಕೆ, ಇಲ್ಲಿ ಗ್ಲಾಸಿನ ತುಂಬ ಹಾಲಿದೆ. ಆದರೆ ನಾವು ಮ್ಯಾಜಿಷಿಯನ್ಸ್ ಕೊಡುವ ಉಪಚಾರವೇ ಬೇರೆ. ಇಲ್ಲಿ ಗ್ಲಾಸಿನ ತುಂಬ ಹಾಲಿದೆ, ಇಲ್ಲಿ ಸ್ಟ್ರಾ ಇದೆ. ಈ ಸ್ಟ್ರಾವನ್ನು ಬಾಯಲ್ಲಿ ಹಿಡ್ಕೊಳ್ಬೇಕು. ಹಾಗೂ ನಿಮಗೆ ಎಷ್ಟು ಬೇಕಾ ಅಷ್ಟು ಹಾಲನ್ನು ಹೀರಿದ್ರೆ ಆಯ್ತು, ಬಾಯಲ್ಲಿ ಹಿಡ್ದು. ಓಕೆ, ಸ್ಟಾರ್ಟ್. ಓಕೆ, ಸ್ಟಾರ್ಟ್ ಮಾಡು ಇರ್ಲಿಕ್ಕೆ. ಎಷ್ಟು ಬೇಕಾ ಅಷ್ಟು. ಓಕೆ ಓಕೆ. ಏನ್ ಮಾಡಿದ್ಯಾ? ಏನ್ ಮಾಡಿದ್ದಿ? ಹಾಲು ಕುಡ್ದಿಯಾ? ಹೇಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಹೆಸರು ಹೇಗೆ ನಿಂದು? ಶೇಖರ. ನನ್ನ ಹೆಸರೇನು ಗೊತ್ತಾ? ರಾಜೀವ್ ಅಂತ. ಸರಿ ಶೇಖರ್, ಹಾಲು ಕುಡ್ದಿಯಲ್ಲ? ಹಾಲು ಕುಡ್ದಿಯಲ್ಲ? ನೀನು ಹಾಲು ಕುಡ್ದಿ ಹೌದು, ಆದ್ರೆ ಅದರಲ್ಲೊಂದು ಸಣ್ಣ ಮಿಸ್ಟೇಕ್ ಆಗಿದೆ ಶೇಖರ. ದಯವಿಟ್ಟು ಬೇಸರ ಮಾಡಬೇಡ ಶೇಖರ, ಆಯ್ತಾ? ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಲೋಲಾಕ್ಷರು ಹಾಲು ತಂದು ಇಟ್ಟಿದ್ರು. ನನಗೆ ಗೊತ್ತಿರ್ಲಿಲ್ಲ. ನಾನೊಂದು ಯಾವುದೋ ಒಂದು ಇದಕ್ಕೆ ತಂದಂತ ಸ್ವಲ್ಪ ವಿಷ ಇತ್ತು, ಅದನ್ನು ಅದಕ್ಕೆ ಮುಳುಗಿಸಿಬಿಟ್ಟಿದ್ದೆ. ಹೆದರ್ಬೇಡ. ಕುಡ್ದೀಯ ಈಗ? ಕುಡ್ದೀಯಾ? ಕುಡಿಯೋ ಅಭ್ಯಾಸ ಉಂಟಾ? ಇಲ್ಲಲ್ಲ. ಸರಿ, ಏನು ಕುಡ್ದಿ ಈಗ ನೀನು? ಹಾಲು. ಹಾಲಿನ ಜೊತೆಯಲ್ಲಿ ಸ್ವಲ್ಪ ವಿಷ ಬೆರ್ತಿದೆ. ಏನ್ ಮಾಡುದು ಇವಾಗ? ಒಂದು ಕೆಲಸ ಮಾಡೋಣ, ಸಣ್ಣ ಸಣ್ಣ ಆಪರೇಷನ್ ಮಾಡು, ಆಯ್ತಾ? ಇದಿಲ್ಲಿರ್ಲಿ, ಸಣ್ಣ ಆಪರೇಷನ್ ಮಾಡ. ಇಲ್ಲೇನಾದ್ರೂ ಆಗ್ತಾ ಇದೆಯಾ? ಇಲ್ಲೇನಾದ್ರೂ ಆಗ್ತಾ ಇದೆ? ಹೊಟ್ಟೆ ಒಳಗಡೆ ಕುಳುಕುಳು 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 ಆಗ್ತಾ ಇದೆ? ಇಲ್ವಾ? ಸ್ವಲ್ಪ ಹೊತ್ತಾಗ್ಲಿ, ಆಗುತ್ತೆ, ಆಯ್ತಾ? ಅದಕ್ಕೊಂದು ಸಣ್ಣ ಆಪರೇಷನ್ ಮಾಡ. ಕತ್ರಿ ಉಂಟ? ಕತ್ರಿ ಉಂಟ? ಕತ್ರಿ ಸ್ವಲ್ಪ. ಹೆದರಬೇಡ. ಮ್ಯಾಜಿಕ್ ಮಾಡೋರು ಯಾವತ್ತು ರಕ್ತ ಬಾರದ ರೀತಿಯಲ್ಲಿ ಆಪರೇಷನ್ ಮಾಡ್ತಾರೆ, ಗೊತ್ತಾಯ್ತಾ? ಸರಿ, ಆ ಕಡೆದಿಲ್ಲ, ಸ್ವಲ್ಪ ಒಂದು ಅರ್ಧ ಕೆಜಿ ಆ ಕಡೆದಿಲ್ಲ. ಶೇಖರ, ಈಗ ಸಣ್ಣ ಒಂದು ಆಪರೇಷನ್. ನೀನು ಸ್ವಲ್ಪ ಕಣ್ಣು ಮುಚ್ಚಬೇಕು, ಗೊತ್ತಾಯ್ತಾ? ಹೆದರಬೇಡ. ಒಂದ್ಸಲ ಶೇಖರನಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ಸರಿ ಶೇಖರ, ಇದೆಲ್ಲ ಬಿದ್ದಿರೋದು ನಿನಗೆ, ನನಗಲ್ಲ, ಆಯ್ತಾ? ಹೆದರಿಗೆ ಆಗ್ತದ? ಇಲ್ಲಲ್ಲ. ಸರಿ, ಶೇಖರ ಹೆದರಬೇಡ. ಸಣ್ಣ ಆಪರೇಷನ್ ಮಾಡ್ತಾ ಇದ್ದೇನೆ, ಆಯ್ತಾ? ನಮ್ಮ ಗವರ್ಮೆಂಟ್ ಬೋರ್ವೆಲ್ ಹೀಗೆ ನೀರೇ ಬರ್ತಾ ಇಲ್ಲ. ಇದು ಗವರ್ಮೆಂಟ್ ಬೋರ್ವೆಲ್. ಈಗ ಪ್ರೈವೇಟ್ ಬೋರ್ವೆಲ್ ಹೇಗಿರ್ಬೋದು ನೋಡೋಣ.
ಪರವಾಗಿಲ್ಲ, ಚೆನ್ನಾಗಿದೆ. ಶೇಖರ, ಕಣ್ಬಿಡು. ಈಗ ನಿನ್ನ ಹೊಟ್ಟೆಯಲ್ಲಿದ್ದಂಥ ವಿಷ ಎಲ್ಲ ನಾವು ಹೊರಕ್ಕೆ ಹಾಕಿ ಆಯ್ತು. ಹೆದರ್ಬೇಕಾಗಿಲ್ಲ ಇನ್ನು, ಗೊತ್ತಾಯ್ತಾ? ನಿನ್ನ ಹೆಸರು ಹೇಗೆ ನಿಂದು? ಎಷ್ಟನೇ ಕ್ಲಾಸಲ್ಲಿ ಕಲಿತಿದ್ಯಾ? ಯಾವ ಶಾಲೆ? ಎಷ್ಟು ವರ್ಷ? ಸರಿ, ಶೇಖರ 8ನೇ ಕ್ಲಾಸಲ್ಲಿ ಕಲಿತಿದ್ದಾನಂತೆ. ಅವನಿಗೀಗ 3 ವರ್ಷ ಅಂತೆ, ಅಲ್ವಾ? ಶೇಖರನಿಗೆ ಈಗ ಮೂರನೇ ಕ್ಲಾಸಲ್ಲಿ ಕಲಿತಿದ್ದಾನಂತೆ. ಅವ 8 ವರ್ಷ ಅಂತ. ಸರಿಯಾ? 3ನೇ ಕ್ಲಾಸಲ್ಲಿ ಕಲಿತಿರೋದು 8 ವರ್ಷ ನಿನಗಲ್ವಾ? ಸರಿ, ಪರವಾಗಿಲ್ಲ. ನಾವು ಒಂದೊಂದ್ಸಲ ಹಾಗೆ ನಮಗೆ ಮರ್ತು ಹೋಗುದು ಜಾಸ್ತಿ. ಶೇಖರ, ನಿನ್ನ ಹೆಸರು ಹೇಗೆ? ಶೇಖರ, ಪರವಾಗಿಲ್ಲ. ಶೇಖರ, ನೀನು ದಿನ ಶಾಲೆಗೆ ಹೋಗ್ತೀಯಾ? ದಿನ ಶಾಲೆಗೆ ಹೋಗ್ತೀಯಾ? ಮಾತಾಡು. ಒಮ್ಮೆ ಹೋಗುದಿಲ್ಲ, ಸತ್ಯ ಹೇಳಿದಾನೆ. ದಿನ ಶಾಲೆಗೆ ಹೋಗುವವರು ಯಾರಾದ್ರೂ ಇದ್ದೀರಾ? ದಿನ ಸಂಡೆ ಕೂಡ ಹೋಗ್ತೀರಿ. ಸರಿ ಶೇಖರ, ನಾವೀಗ ಒಂದು ಮ್ಯಾಜಿಕ್ ಅನ್ನು ಮಾಡೋಣ. ಈಗ ನೀನ್ ಸ್ಟ್ರಾಂಗ್ ಆಗಿದ್ಯಾ ಅಥವಾ ಡಲ್ ಆಗಿದ್ಯಾ ಅಂತ ನಾನು ಟೆಸ್ಟ್ ಮಾಡಬೇಕು, ಗೊತ್ತಾಯ್ತಾ? ಸಣ್ಣ ಟೆಸ್ಟ್. ಆ ಟೆಸ್ಟ್ ಅಲ್ಲಿ ನೀನು ಪಾಸ್ ಆದ್ರೆ ಮ್ಯಾಜಿಕ್ ಮಾಡ್ಬೋದು. ನಾನು ನಿಂಗೆ ಮ್ಯಾಜಿಕ್ ಅನ್ನು ಹೇಳಿಕೊಡ್ತೇನೆ. ಶೇಖರ, ನನ್ನ ಕೈಯಲ್ಲೊಂದು ಹಗ್ಗ ಇದೆ, ಗೊತ್ತಾಯ್ತಾ? ಹಗ್ಗ ಇದೆ. ನಮ್ಮ ದೇಶದಲ್ಲಿ ಹಗ್ಗದಲ್ಲಿ ಸಿಗುವಂತ ವಸ್ತು ಅಂತ ಹೇಳಿದ್ರೆ ಹಗ್ಗ ಮಾತ್ರ. ಅದಕ್ಕೆ ಕೆಲವರು ಹಗ್ಗ ತಗೊಳ್ಳೋದು. ಸರಿ ಶೇಖರ, ಇವಾಗ ಈ ಹಗ್ಗವನ್ನು ನೀನು ಸ್ವಲ್ಪ ನೋಡ್ಬೋದು. ಹಗ್ಗ ಹೌದಲ್ಲ? ಹಾವಲ್ಲ? ಈಗ ಹಾವಾಗ್ತದೆ ಅದು. ಹೆದರ್ಬೇಡ, ಅದೇನಿಲ್ಲ, ಏನು ಆಗುದಿಲ್ಲ. ಈಗ ಹಗ್ಗದಲ್ಲಿ ಒಂದು ಮ್ಯಾಜಿಕ್ ಅನ್ನು ಮಾಡೋಣ. ಶೇಖರ, ನೀನು ಮನೆಯಲ್ಲಿ ಎಂತ ಹಾಲು ಕುಡಿತೀಯಾ, ಚಹಾ ಕುಡಿತೀಯಾ, ಕಾಫಿ ಕುಡಿತೀಯಾ, ಮಾಲ್ಟ್ ಕುಡಿತೀಯಾ, ಯಾವ್ದು ಕುಡಿತಿ? ಚಹಾ ಮತ್ತು ಕಾಫಿ. ಹಾರ್ಲಿಕ್ಸ್, ಬೋರ್ನ್ವಿಟಾ ಇದು ಯಾವ್ದು ಕುಡಿದಿಲ್ವಾ? ಕಾಂಪ್ಲೇನ್. ಸರಿ, ಕಾಂಪ್ಲೇನ್ ಕುಡ್ದಿದ್ರೆ ನೀನು ಹೇಗಿದ್ದಿರ್ಬೋದು ಅಂತ ನಾನು ಹೇಳ್ತೇನೆ, ಗೊತ್ತಾಯ್ತಾ? ಇವಾಗ ನೀನು ಚಹಾ ಕಾಫಿ ಕುಡ್ದ್ರಿಂದ ಹೀಗೆ ಇದ್ದಿ, ಬಲ ಇಲ್ಲ, ಈಗ ಕಡಿಮೆ, ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ. ಅದೇ ನೀನು ಕಾಂಪ್ಲೇನ್ ಕುಡಿದ್ರೆ ಹೇಗಿರ್ತಿ? ನಾನೀಗ ಕಾಂಪ್ಲೇನ್ ನಿಂಗೆ ಕುಡಿಸ್ತೇನೆ, ಗೊತ್ತಾಯ್ತಾ? ಕಾಂಪ್ಲೇನ್ ಮ್ಯಾಜಿಕ್ ನಲ್ಲಿ ಕುಡಿಸ್ತಾ ಇದ್ದೇನೆ ಅಂತ ಇಟ್ಕೋ. ಕುಡಿತಾ ಇದ್ದಿ ಕಾಂಪ್ಲೇನ್. ಸರಿ, ಇವಾಗ ನೀನು ಕಾಂಪ್ಲೇನ್ ಕುಡಿದ ನಂತರ ಹೇಗಾಗ್ತಿ ಅಂತ ಹೇಳಿ ನಾನು ನಿಂಗೆ ಈ ಮ್ಯಾಜಿಕ್ ಮುಖಾಂತರ ತೋರಿಸ್ತೇನೆ. ಹಿಡ್ಕೊಂಡಿಯಲ್ಲ? ನೀನು ಕಾಫಿ ಟೀ ಕುಡಿತಿದ್ದಾಗ ಹೀಗಿದ್ಯಾ ಅಲ್ವಾ? ಈಗ ನಾನು ಕೊಟ್ಟಂತ ಕಾಂಪ್ಲೇನ್ ಕುಡ್ದ ನಂತರ ನೀನು ಹೇಗಾಗಿದ್ದಿ ಅಂತ ನೋಡೋಣ. ಒಮ್ಮೆ ಅಂತ ಮಾಡಿದ್ಯಾ? ಸರಿ ಬಿಡು. ನೋಡಿ, ತುಂಬಾ ಸ್ಟ್ರಾಂಗ್ ಆಗಿದ್ದೀಯ ನೀನು. ಇವಾಗ ತುಂಬಾ ಸ್ಟ್ರಾಂಗ್ ಆಗಿದ್ದೆ, ಗಟ್ಟಿಯಾಗಿದ್ಯಾ. ಅದಕ್ಕೆ ಹೇಳೋದು ಕಾಂಪ್ಲೇನ್ ಕುಡಿಬೇಕು ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಕಾಂಪ್ಲೇನ್ ಕುಡಿಯೋದಿದ್ರು ತೊಂದರೆ ಇಲ್ಲ. ಟೀ ಕುಡಿದ್ರು ಕೂಡ ಹೀಗೆ ಇರ್ತೀಯ, ಆದ್ರೆ ಟೀ ಜಾಸ್ತಿ ಕುಡಿಬಾರ್ದು, ಗೊತ್ತಾಯ್ತಾ? ಗಟ್ಟಿಯಾಗಿ ಊಟ ಮಾಡಿದ್ರು ಹೀಗೆ ಇರ್ತೀರಿ, ಗೊತ್ತಾಯ್ತಲ್ಲ? ಅದಕ್ಕೆ ಹೇಳೋದು ಗಟ್ಟಿ ಊಟ ಮಾಡ್ಬೇಕಂತ. ಇಲ್ಲದ್ರೆ ಪುನಃ ಹೀಗೆ ಆಗ್ತೀಯ, ಗೊತ್ತಾಯ್ತಾ? ಸರಿ, ಇವಾಗ ನಿಂಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಯಾರಾದ್ರೂ ಮ್ಯಾಜಿಕ್ ಕಲೀಲಿಕ್ಕೆ ಆಸಕ್ತಿ ಇರೋದು, ಸ್ವಲ್ಪ ಅವನಿಗಿಂತ ಸ್ವಲ್ಪ ದೊಡ್ಡ ಹುಡುಗರು ಬನ್ನಿ. ಸ್ವಲ್ಪ ದೊಡ್ಡ ಹುಡುಗರು ಮ್ಯಾಜಿಕ್ ಹೇಳಿಕೊಡ್ತೇನೆ. ನೀನು ಮುಂದೆ ಹೋಗಾಯ್ತಾ? ಯಾರಿಗೆ ಮ್ಯಾಜಿಕ್ ಕಲೀಲಿಕ್ಕೆ ಆಸಕ್ತಿ ಇದೆ, ಈಗ ಮ್ಯಾಜಿಕ್ ನಾನು ಹೇಳಿಕೊಡ್ತೇನೆ. ಯಾರಿಗೆ ಆಸಕ್ತಿ ಇದೆ ಅಂತವ್ರು ದಯವಿಟ್ಟು ಬರ್ಬೇಕು ಬೇಗ. ನಿಮ್ಮ ಹೆಸರು ಹೇಗೆ? ಮನ್ಮಥನಾಗಿದ್ದೀರಾ, ಪರವಾಗಿಲ್ಲ. ಸರಿ, ಇವಾಗ ನನ್ನ ಕೈಯಲ್ಲೊಂದು ಏನಿದೆ? ಏನಿದೆ? ಕ್ವೀನ್ ಇದೆ ಅಲ್ವಾ? ಈಗ ಈ ಕ್ವೀನ್ ನನ್ನ ಕೈಯಲ್ಲಿದೆ. ನೀವು ಇದನ್ನು ಹಿಡ್ಕೊಂಡು ಆ ಕಡೆ ನಿಲ್ಲಿ. ಈಗ ಈ ಕ್ವೀನ್ ಅನ್ನು ನಾನು ಮಾಯ ಮಾಡ್ತಿದ್ದೆ. ಮೇಲೆ ಹಿಡ್ಕೊಳ್ಳಿ. ನನ್ನ ಕೈಯಲ್ಲಿರೋ ಕ್ವೀನ್ ಅನ್ನು ಮಾಯ ಮಾಡ್ತಿದ್ದೇನೆ. ರೆಡಿ, 1 2 3 ಅಂತ ತಕ್ಷಣ ಮಾಯ ಆಗಿದೆ. ಮಾಯ ಆಗಿ ಎಲ್ಲಿ ಹೋಗಿರ್ಬೋದು ಅಂತ ನೋಡೋಣ. ಮನ್ಮಥರವ್ರೆ, ನನ್ನ ಕೈಯಲ್ಲಿದ್ದಂತ ಕ್ವೀನ್ ಅಂದ್ರೆ ರಾಣಿ ಅಲ್ವಾ? ಇವಾಗ ರಾಣಿ ಎಲ್ಲಿ ಹೋಗಿರ್ಬೋದು ಅಂತ ನೋಡ್ಬೇಕು ನಾವು.
ರಾಣಿಯನ್ನು ನೀವು ಕರಿಬೇಕು. ರಾಣಿಯನ್ನು ನೀವು ಕರಿಬೇಕು. ರಾಣಿ ಬಾ ಅಂತ ಕರಿಬೇಕು. ಕರಿತೀರಾ? ಒಂದ್ಸಲ ಕರೀರಿ, ಗಟ್ಟಿಯಾಗಿ ಕರೀರಿ. ರಾಣಿ ಬಾ. ಇಲ್ಲ ಇಲ್ಲ, ರಾಣಿ ಬಾ, ರಾಣಿ ಬಾ ಅಂತ ಹೇಳಿರ ರಾಣಿ ಹಾಗೆಲ್ಲ ಬರುದಿಲ್ಲ. ಅವಳಿಗೆ ಒಂದು ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಚಂದ ಮಾಡಿ ಕರಿಬೇಕು ನೋಡ. ರಾಣಿ ಬಾ. ಸ್ವಲ್ಪ ಸರಿಯಾಯ್ತು. ರಾಣಿಗೆ ಅರ್ಧ ಮನಸ್ಸಾಗಿದೆ, ಬರುದಾ ಬೇಡವಾ ಅಂತ. ಅದಕ್ಕೆ ರಾಣಿ ಬಾ ಅಂತ ಕರೆದ್ರೆ ಖಂಡಿತ ಬರ್ತಾಳೆ. ರಾಣಿ ಬಾ. ಇನ್ನೊಂದ್ಸಲ ರಾಣಿ ಬಾ. ಪರವಾಗಿಲ್ಲ, ಚೆನ್ನಾಗಿ ಕರೀತಾರೆ. ಕರೆದ ಅಭ್ಯಾಸ ಇದೆಯಾ? ಇಲ್ಲ ಅಲ್ಲ. ಸರಿ, ರಾಣಿ ನಿಮ್ಮ ಕರೆಗೆ ಹೋಗೊಟ್ಟು ಬಂದಿದ್ರೆ ಇದ್ರಲ್ಲಿ ಇರ್ಬೋದು. ಇಲ್ಲ ಅಂತಂದ್ರೆ ರಾಣಿಗೆ ನಿಮ್ಮಲ್ಲಿ ಮನ್ಸಾಗ್ಲಿಲ್ಲ ಅಂತ ಅರ್ಥ. ರಾಣಿಗೆ ಖಂಡಿತ ನಿಮ್ಮಲ್ಲಿ ಮನ್ಸಾಗಿದ್ರೆ ಖಂಡಿತವಾಗಿ ರಾಣಿ ಬಂದಿರ್ತಾಳೆ. ಹಾಗೆಂತ ತಪ್ಪು ತಿಳ್ಕೊಳ್ಬೇಡಿ, ಗೊತ್ತಾಯ್ತಾ? ಸರಿ, ಒಂದ್ಸಲ ನೋಡಿ, ತೆಗ್ ನೋಡಿ ರಾಣಿ ಬಂದಿದ್ದಾಳೆ ಇಲ್ವಾ ಅಂತ. ರಾಣಿ ಬಂದಿದ್ದಾಳೆ. ರಾಣಿ ನಾನ್ ಕರೆದಾಗ ಬರ್ಲಿಲ್ಲ. ಮನ್ಮಥನಂತ ರೂಪ ಇರುವಂತ ಮನ್ಮಥರವರು ಕರೆದಾಗ ಮಾತ್ರ ರಾಣಿ ಓಡೋಡಿ ಬಂದಿದ್ದಾಳೆ. ಧನ್ಯವಾದಗಳು ಮನ್ಮಥರವರೇ. ನೀವು ಎಷ್ಟನೇ ಕ್ಲಾಸಲ್ಲಿ ಕಲಿತಾ ಇದ್ದೀರಾ? 9. ರಾಣಿಯನ್ನು ಕರೀಲಿಕ್ಕೆ ಹೋಗ್ಬೇಡಿ, ಯಾಕಂತ ಹೇಳಿದ್ರೆ ನಾನು ಕರೆದ್ರೆ ಬರೋದಿಲ್ಲ, ನೀವು ಕರೆದ್ರೆ ಬರ್ತಾಳೆ, ಅದಕ್ಕೆ ಹೇಳಿದ್ದು. ಧನ್ಯವಾದಗಳು ಆತ್ಮೀಯರೇ. ಮುಂದಿನ ಮ್ಯಾಜಿಕ್ ಅನ್ನು ಶ್ರೀಯುತ ಲೋಲಾಕ್ಷ ಅವರು ನೆರವೇರಿಸಿಕೊಳ್ಳಿಕ್ಕಿದ್ದಾರೆ. ಮ್ಯಾಜಿಕ್ ಅನ್ನು ಮುಂದುವರಿಸ್ತಾ ಇದ್ದೇನೆ. ನಾನು ಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ನಮ್ಮ ಲೆಕ್ಕದ ಟೀಚರ್ ಒಂದು ಲೆಕ್ಕ ಕೇಳಿದ್ರು. ನಾನು ಅವಾಗ 3ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. 6ರಿಂದ 3 ಕಳೆದರೆ ಎಷ್ಟು ಅಂದ್ಬಿಟ್ಟು ನಮ್ಮ ಟೀಚರ್ ಕೇಳಿದ್ರು. ನಾನು ನಮ್ಮ ಟೀಚರ್ಗೆ ಆನ್ಸರ್ ಹೇಳಿದ್ದೆ, ಟೀಚರ್ 6ರಿಂದ 3 ಕಳೆದರೆ 6 ಅಂದ್ಬಿಟ್ಟು. ಯಾಕಂತ ಹೇಳಿದರೆ ನನ್ನ ದೇಹ ಮಾತ್ರ ಶಾಲೆಯ ಕ್ಲಾಸ್ನ ಒಳಗಿತ್ತು, ಮನಸ್ಸೆಲ್ಲ ಹೊರಗಡೆ ಇತ್ತು. ನಾನು 6ರಿಂದ 3 ಕಳೆದರೆ 6 ಅಂತ ಹೇಳಿಬಿಟ್ಟು ಟೀಚರ್ಗೆ ಹೇಳಬೇಕಾದ್ರೆ ಅವ್ರು ಹೇಳಿದರು, ಹಾಗಾದರೆ ಹೇಗೆ ಮಾಡಿ ತೋರಿಸಂತೆ. ನಾನು 6 ಕಾರ್ಡುಗಳನ್ನು ಕೈಯಲ್ಲಿ ತೆಗೆದುಕೊಂಡು 1, 2, 3, 4, 5 ಹಾಗೂ 6 ಕಾರ್ಡ್. 1, 2, 3, 4, 5 and 6. ಈ 6 ಕಾರ್ಡಿಂದ 3 ಕಾರ್ಡನ್ನು ಕ್ಲಾಸ್ ಟೀಚರ್ ಎದುರುಗಡೆ ಬಿಸಾಡಿದೆ. 1, 2, 3. ಈಗ ನೋಡ್ತೇನೆ ಕೈಯಲ್ಲಿ 1, 2, 3, 4, 5 ಹಾಗೂ 6 ಕಾರ್ಡ್ ಉಳಿತು. ಅಷ್ಟೊತ್ತಿಗೆ ಶಾಲೆಯಲ್ಲಿನ ಹೆಡ್ ಮಾಸ್ಟರ್ ಆ ಕೋಣೆಗೆ ಬಂದರು. ಅವರಿಗೆ ಈ ಲೆಕ್ಕವನ್ನು ತೋರಿಸ್ತೆ. 1, 2, 3, 4, 5 ಹಾಗೂ 6 ಕಾರ್ಡ್. ಹೆಡ್ ಮಾಸ್ಟರ್ ಎದುರಿಗೂ 3 ಕಾರ್ಡನ್ನು ಕಳೆದೆ. 1, 2, 3. ಈಗ ನೋಡ್ತೇನೆ ಕೈಯಲ್ಲಿ 1, 2, 3, 4, 5 ಹಾಗೂ 6 ಕಾರ್ಡ್ ಉಳಿತು. 1, 2, 3, 4, 5 and 6. ಅಷ್ಟೊತ್ತಿಗೆ ಶಾಲೆಯಲ್ಲಿನ ಎಲ್ಲ ಟೀಚರ್ಸ್ ಹೆಡ್ ಮಾಸ್ಟರ್ ಕೋಣೆಗೆ ಬಂದರು. ಅವರಿಗೂ ಈ ಲೆಕ್ಕನ ತೋರಿಸ್ತೆ ಕೈಯಲ್ಲಿ 1, 2, 3, 4, 5 ಹಾಗೂ 6 ಕಾರ್ಡ್. ಯಾರಿಂದ ಮತ್ತೆ 3 ಕಳೆದೆ. 1, 2, 3. ಈಗ ನೋಡ್ತೇನೆ ಕೈಯಲ್ಲಿ 1, 2, 3, 4, 5 ಹಾಗೂ 6 ಕಾರ್ಡ್ ಉಳಿತು. ಮತ್ತೆ 3 ಕಳೆದೆ. 1, 2, 3. ಈಗ ನೋಡ್ತೇನೆ ಕೈಯಲ್ಲಿ 1, 2, 3, 4, 5 ಹಾಗೂ 6 ಕಾರ್ಡ್. ಮತ್ತೆ 3 ಕಳೆದೆ. 1, 2, 3. ಕೈಯಲ್ಲಿ 1, 2, 3, 4, 5 ಹಾಗೂ 6 ಕಾರ್ಡ್ ಉಳಿಯುತ್ತಿತ್ತು. ನಾನು ಲೆಕ್ಕದಲ್ಲಿ ಇಷ್ಟು ಹುಷಾರಾಗಿದ್ದರಿಂದ ನನಗೆ ಲೆಕ್ಕದಲ್ಲಿ 100ರಲ್ಲಿ 100 ಮಾರ್ಕ್ ಕೊಟ್ಟರು. 3ನೇಯಿಂದ ನೇರವಾಗಿ 6ನೇ ಕ್ಲಾಸಿಗೆ ಕಳಿಸಿದ್ರು. ಅಲ್ಲಿ ರೇಖಾಗಣಿತ ಪಾಠ ಇತ್ತು. ಅದು ಈ ರೀತಿಯಾಗಿತ್ತು. ಇಲ್ಲಿ ಒಂದು ತ್ರಿಕೋನ ಇದೆ. ಈ ತ್ರಿಕೋನ ನೋಡ್ತಾ ಇದ್ದ ಹಾಗೆ ತ್ರಿಕೋನ ಹೋಗಿ ಚೌಕ ಆಗಿ ಬಿಡುತ್ತೆ. ಅದೇ ರೀತಿ ಮತ್ತೆ ತಿರುಗಿಸಬೇಕಿದ್ರೆ ಚೌಕ ಹೋಗಿ ವೃತ್ತ ಆಯಿತು. ಇದೇ ವೃತ್ತದ ಮ್ಯಾಜಿಕ್. ಶಾಲೆ ಹೋಗುವ ಮಕ್ಕಳಲ್ಲಿ ನಂದೊಂದು ಪ್ರಶ್ನೆ. ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಯಾವ ಸಮಸ್ಯೆ? ಎಂತ? ಜನಸಂಖ್ಯೆ. ಅದು ನಿಮ್ಮ ಪೇರೆಂಟ್ಸ್ ಇಷ್ಟವರೇ ಕಾರಣ, ಇನ್ನು ನೀವು ಕಾರಣ ಆಗ್ತೀರಿ, ಅದಲ್ವಾ? ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಯಾವ ಸಮಸ್ಯೆ? ಬಡತನ. ಕರೆಕ್ಟ್. ಮೊದಲು ಜನಸಂಖ್ಯೆ ಅಂತ ಹೇಳಿದ. ಅವನಿಗೆ ಯಾರು ಹೇಳಿದ್ದು ಜನಸಂಖ್ಯೆ ಅಂತ ಹೇಳಿ? ಅವನೇ ನೀನ? ತೊಂದರೆ ಇಲ್ಲ. ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಡತನ. ಎಷ್ಟೋ ಮಂದಿ ಹೊಟ್ಟೆಗೆ ಆಹಾರ ಇಲ್ಲದೆ ಇವತ್ತು ನಿಮಗೆ ಗೊತ್ತಿರ್ಬೋದು, ರಾಯಚೂರು ಆ ಕಡೆ ಎಷ್ಟೋ ಜನ ಹೊಟ್ಟೆಗೆ ಆಹಾರ ಎಲ್ಲ ಇದ್ದೇ ಸಾಯ್ತಾ ಇದ್ದಾರೆ. ಆದರೆ ನಾವು ಮ್ಯಾಜಿಷಿಯನ್ಸ್ ಇದಕ್ಕೆಲ್ಲ ಒಂದು ಸುಲಭವಾದ ಐಡಿಯಾ ಮಾಡಿದ್ದೇವೆ. ಅದೇನಂತ ಹೇಳಿದರೆ, ನಾವು ಒಂದು ಮಧ್ಯಾಹ್ನದಿಂದ ಮಧ್ಯಾಹ್ನಕ್ಕೆ ಮಾತ್ರ ಊಟ ಮಾಡ್ತೇವೆ. ರಾತ್ರಿ ಹೊತ್ತು ನಾವು ಊಟ ಮಾಡಲ್ಲ. ಬದಲಾಗಿ ನಾವು ತಿನ್ನೋದು ಪೇಪರ್. ಸರಿ, ತಿಂದು ನೋಡೋಣ.
ಬಡತನ ಅಂತ ಯಾರು ಪೇಪರ್ ತಿನ್ನಲಿಕ್ಕೆ ಹೋಗಬೇಡಿ, ಹೊಟ್ಟೆ ನೋವಾಗಿ ಆಸ್ಪತ್ರೆ ಸೇರಬೇಕಾದ್ದು. ಆದರೆ ಈ ಪೇಪರ್ ಮ್ಯಾಜಿಕ್ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಇದೆ, ನೋಡ್ತಾ ಇದೆ. ನನ್ನ ಮುಂದಿನ ಇಲ್ಯೂಷನ್ ಲಿಟ್ ಬಾಕ್ಸ್ ಅಂದ್ಬಿಟ್ಟು ಇಲ್ಲಿ ಒಂದು ಪೆಟ್ಟಿಗೆ ಇದೆ. ಈ ಪೆಟ್ಟಿಗೆ ಒಳಗೆ ಅದೇ ರೀತಿ ಹಿಂದುಗಡೆ ಒಂದು ಮಿರರ್, ಅದರ ಹಿಂದೆ ಕನ್ನಡಿ ಇದೆ. ಆ ಪೆಟ್ಟಿಗೆ ಒಳಗೆ ಹುಡುಗಿಯೊಬ್ಬಳನ್ನು ಕೂತ್ಕೊಳ್ಳಿಸಿ ಡಿಮಿನಿಷಿಂಗ್ ಬಾಕ್ಸ್ ಅನ್ನೋ ಐಟಮ್, ದ ಲಿಟಲ್ ಬಾಕ್ಸ್. ಪ್ಲೀಸ್ ವಾಚ್.
ಥ್ಯಾಂಕ್ ಯು. ನನ್ನ ಬಲದ ಕೈಯಲ್ಲಿ ನೀಲವರ್ಣದ ಮಣಿಗಳು ಹಾಗೂ ಎಡದ ಕೈಯಲ್ಲಿ ಕೆಂಪು ವರ್ಣದ ಮಣಿಗಳಿವೆ. ಈ ಎರಡೂ ಮಣಿಗಳು ಬೇರೆ ಬೇರೆ ಜಾರ್ಗಳಲ್ಲಿವೆ. ಬಲದ ಕೈಯಲ್ಲಿ ನೀಲವರ್ಣದ ಮಣಿಗಳು ಹಾಗೂ ಎಡದ ಕೈಯಲ್ಲಿ ಕೆಂಪು ವರ್ಣದ ಮಣಿಗಳು. ಈ ಎರಡೂ ಮಣಿಗಳನ್ನು ನಾನು ಈ ಜಾರಿಗೆ ಸೇರಿಸಿಬಿಟ್ಟು ಚೆನ್ನಾಗಿ ಶಫಲ್ ಮಾಡ್ತಾ ಇದ್ದೇನೆ. ಹೀಗೆ ಮಿಕ್ಸ್ ಮಾಡಿದರೆ ಎರಡೂ ಜಾರಲ್ಲಿರುವ ಮಣಿಗಳು ಒಂದೇ ಜಾರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿವೆ. ಆದರೆ ಮ್ಯಾಜಿಕ್ ಪವರಲ್ಲಿ ಈ ಎರಡು ಮಣಿಗಳನ್ನು ಸೆಪರೇಟ್ ಮಾಡಲು ಸಾಧ್ಯವ ಅನ್ನೋದನ್ನು ನೋಡಬೇಕು. ನಾನು ಸಿಲ್ಸಿಲಾ ಅಬ್ರಕಡಬ್ರ ನನ್ನ ಮ್ಯಾಜಿಕ್ ಹೇಳಿದರೆ ಎರಡು ಜಾರಲ್ಲಿದ್ದ ಮಣಿ ಮತ್ತೆ ಎರಡು ಜಾರಲ್ಲಿ ಸೆಪರೇಟ್ ಆಗ್ತವೆ. ನೀಲವರ್ಣದ ಮಣಿಗಳು ಒಂದೇ ಇದರಲ್ಲಿ, ಅದೇ ರೀತಿ ನೀಲವರ್ಣದ ಮಣಿಗಳು ಬೇರೆ ಆಗಿವೆ, ಅದೇ ರೀತಿ ಕೆಂಪು ವರ್ಣದ ಮಣಿಗಳು ಬೇರೆ ಬೇರೆ ಆಗಿವೆ. ನನ್ನ ಮುಂದಿನ ಮ್ಯಾಜಿಕ್ ಯಾರಾದರೂ ಒಬ್ಬ ಹುಡುಗ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಯಾರಾದರೂ ಒಬ್ಬ ಕರಿಂಜೆ ಹರೀಶ್ ಅವರು ವೇದಿಕೆಗೆ ಬಂದಿರ. ಹರೀಶ್ ಅವರೇ, ನಿಮ್ಮ ಹೆಸರೇನು ಹೇಳಿದ್ರಿ? ಹರೀಶ್ ಅವರೇ? ಹರೀಶ, ಹಾಂ, ಓಕೆ. ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಾ? 8. ಆಗ ಅವ್ರು ಕೇಳಿದ್ರು, ಅವರೇ ನೀವು? ಇನ್ನು ಬೇರೆ ಒಬ್ಬ ಹರೀಶವ? ಆವಾಗ ಯಾರು ಬಂದದ್ದು? ಬೇರೆ ಹುಡುಗ. ತೊಂದರೆ ಇಲ್ಲ, ಹರೀಶನೇ. ಹರೀಶ್, ಕಳೆದ ವರ್ಷ ಎಷ್ಟನೇ ಕ್ಲಾಸಲ್ಲಿ ಇದ್ದೀರಿ ನೀವು? 7ನೇ ಕ್ಲಾಸ್. 7ನೇ ಪಾಸಾಗಿ ಬಂದಾರ ಅಥವಾ ಟೀಚರ್ ದೂಡಿದ್ದ? ಪಾಸಾಗಿ ಬಂದದ್ದು. ನಿಮ್ಮ ಕ್ಲಾಸ್ ಟೀಚರ್ ಈ ಸರಿ ನಿಮಗೆ ಕಲಿಸಲಿಕ್ಕೆ ಬಂದಿದ್ದಾರಾ ಅಥವಾ 7ನೇ ಕ್ಲಾಸಲ್ಲೇ ಇದ್ದಾರಾ? ಅವರು ಟೀಚರ್ ಫೇಲ್ ಆಗಿದ್ದಾರೆ, ಅವರು 7ನೇ ಕ್ಲಾಸಲ್ಲೇ ಇದ್ದಾರಂತೆ. ಪಾಪ, ತೊಂದರೆ ಇಲ್ಲ, ನೀನು ತುಂಬ ಬುದ್ಧಿವಂತ, 8ನೇ ಕ್ಲಾಸ್ ಇದ್ದೇ ಇಲ್ಲ. ಈಗ ಮುಂದಿನ ಮ್ಯಾಜಿಕ್ ಮಾಡೋದು ಹರೀಶ್. ಹರೀಶ್, ನನ್ನಲ್ಲಿ ಒಂದು ಬ್ಯಾಗ್ ಇದೆ ಇಲ್ಲಿ. ಈ ಬ್ಯಾಗಲ್ಲಿ ಏನಾದರೂ ಉಂಟಾ ನೋಡು, ಕೈ ಹಾಕಿ. ಹಾಂ, ಇಲ್ಲ, ಇದು ಖಾಲಿ ಬ್ಯಾಗ್. ಈ ಮುಂದಿನ ಮ್ಯಾಜಿಕ್ ಆ ಕೈ ಅಲ್ಲಿಂದ ತೆಗೆ. ಎಲ್ಲರೂ ನೋಡ್ತಾ ಇದ್ದಾರೆ. ಅಲ್ಲ, ಕೈ ಸ್ಟ್ರೈಟ್ ಇಡು ಅಂತ, ಹೀಗೆ ಆಯಿತಾ? ಈ ಬ್ಯಾಗ್ ಒಳಗೆ ಏನಿಲ್ಲ. ಈಗ ಈ ಮ್ಯಾಜಿಕ್ ಮಾಡಬೇಕಾದ್ರೆ ನನಗೆ 10 ರೂಪಾಯಿ ಬೇಕು. ನಿನ್ನ ಹತ್ರ 10 ರೂಪಾಯಿ ಉಂಟಾ? 10 ರೂಪಾಯಿ, 20 ರೂಪಾಯಿ ಉಂಟಾ? ಹಾಂ, ಕೊಡು, ತೆಗಿ. 10 ರೂಪಾಯಿ ಇಲ್ಲ ಅಂತ 20 ರೂಪಾಯಿ ಕೊಡ್ತಾನೆ ಅಂತ ಒಳ್ಳೆ ಹುಡುಗ. ಯಾರು ಸಹ ಹಾಗೆ ಹೇಳೋದಿಲ್ಲ. 10 ರೂಪಾಯಿ 20 ರೂಪಾಯಿ ಚೇಂಜ್ ಮಾಡಿ ಕೊಡ್ತೀರಾ ಅಂತ. ಹಾಂ, 10 ರೂಪಾಯಿ ಉಂಟು, ತೊಂದರೆ ಇಲ್ಲ. ಹಾಂ, 10 ಓಕೆ. ಈಗ ಈ 10 ರೂಪಾಯಿಯನ್ನು ಈ ಚೀಲದ ಒಳಗೆ ಹಾಕಬೇಕು ನೀನು. ಹಾಂ, ಉಂಟಾ ಇಲ್ಲೋ ನೋಡು, ಎಲ್ಲಾದರೂ ಮಾಯ ಆಗಿದೆ ಅಂತೇಳಿ. ಎಲ್ಲ ತೆಗೆದಿದ್ದು ಎಲ್ರಿಗೂ ತೋರಿಸ, ಇದು ಮ್ಯಾಜಿಕ್ ಅಲ್ವಾ? ಎಲ್ರಿಗೂ ತೋರಿಸ್ಬಿಡುವ. ಓಪನ್ ಮಾಡಿ ತೋರಿಸು, ಓಪನ್ ಮಾಡು. 10 ರೂಪಾಯಿ, ಓಕೆ. ಈಗ ಹರೀಶ್, ಒಳಗೆ ಹಾಕಿಬಿಟ್ಟು ಬಲದ ಗಾಲನ್ನು ಮುಂದೆ ಇಡಬೇಕು. ಹೀಗೆ ಇಟ್ಟು ನಾನು ಯಾವ ರೀತಿ ಮಾಡ್ತೇನೆ ಅದೇ ರೀತಿ ಮಾಡಬೇಕು, ಆಯ್ತಾ? ರೆಡಿ? 1 2 3, ಓಕೆ. ಇದನ್ನು ತೆಗೆದು ನೋಟನ್ನು ತೆಗೆಯ ನೋಟ. ಎಲ್ರಿಗೆ ತೋರಿ. ಅಲ್ಲ, ಓಪನ್ ಮಾಡಿ ತೋರಿಸ. 10 ರೂಪಾಯಿ. ಇನ್ನು 10 ರೂಪಾಯಿ ಆಗಿದೆ, ಹೋಗ್ಬೋದು ನೀನು. ಹಾಂ, ಏನು? ಅಲ್ಲ, 10 ರೂಪಾಯಿ ಹಾಕಿದ್ದು ನೀನು ಇದರೊಳಗೆ, ಮಂತ್ರ ಹೇಳಿದೆ, ಸೊಂಟ ತಿರುಗಿಸಿದ್ದು ನಾಳೆ ನಿಲ್ಲ ಕೊಡೋದು. ಇದರೊಳಗೆ ಉಂಟಾ ನೋಡಂತೆ. ಉಂಟಾ? ಮತ್ತೆ ಅಲ್ಲಿ ಎಂತ ಮಾಡಿದೆ ನೀನು? ಮತ್ತೊಮ್ಮೆ ಬಲದ ಕಾಲನ್ನು ಮುಂದೆ ಇಡು. ಹೀಗೆ ಮಾಡಿಬಿಟ್ಟು ರೆಡಿ? 1 2 3. ಹಾಂ, ಈಗ ಅದರ ಒಳಗೆ ಉಂಟಾ? ಇಲ್ಲ ಅಲ್ಲ? ಹಾಂ, ಹಾಕಿಬಿಡು. ಹಾಕಿಬಿಟ್ಟು ಹೀಗೆ ಮಾಡುವೊಮ್ಮೆ. ಹಾಂ, ಈಗ ತೆಗೆದುಬಿಡು. ಎಲ್ರಿಗೂ ತೋರಿಸಿ. ಹರೀಶ್ ಭಾರಿ ದೊಡ್ಡ ಮ್ಯಾಜಿಕ್ ಮಾಡಿದ್ದಾನೆ. ಮ್ಯಾಜಿಕ್ ಹೋಗ್ಲಿಕ್ಕಿಲ್ಲ. ಮ್ಯಾಜಿಕ್ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಿದ್ದಿ. ನೀನು ಯಾವತ್ತಾದರೂ ಹಗಲಲ್ಲಿ ಚಂದ್ರನನ್ನು ನೋಡಿದ್ಯಾ? ದೊಡ್ಡ ಚಂದ್ರನನ್ನು, ಹುಣ್ಣಿಮೆ ಚಂದ್ರನನ್ನು? ಹಾಂ, ಹಗಲಿನಲ್ಲಿ ಹುಣ್ಣಿಮೆ ಚಂದ್ರನನ್ನು ನೋಡಿದ್ಯಾ ಇಷ್ಟೊತ್ತಿಗೆ? ಇಲ್ಲ. ಯಾಕೆ ನೋಡಲಿಲ್ಲ? ಸಿಗಲಿಲ್ವಾ? ಆದರೆ ನಾನೇ ಇವತ್ತು ಈ ದಿನ ಈಗಲೇ ಚಂದ್ರನನ್ನು ತೋರಿಸ್ತೀನಿ. ಹುಣ್ಣಿಮೆಯ ಚಂದ್ರ. ಅದು ಎಲ್ಲಿ ಗೊತ್ತುಂಟು? ಅಲ್ಲಿ ರಿಕ್ಷಾ ಉಂಟಲ್ಲ, ಅಲ್ಲಿ ರಿಕ್ಷಾ ನಿಲ್ಲಿಸ್ತಾರೆ ನೋಡಿ, ಅಲ್ಲಿ ಹುಣ್ಣಿಮೆ ಚಂದ್ರ ಬರ್ತಾ ಇದ್ದಾನೆ. ನೀನು ಅಲ್ಲೇ ನೋಡ್ಬೇಕು, ಹಿಂದುಗಡೆ ನೋಡಬಾರ್ದು, ಆಯ್ತಾ?
ಹರೀಶ, ಅಲ್ಲಿ ಚಂದ್ರ ಕಾಣಲಿಕ್ಕೆ ಸಿಕ್ಕಿದ್ನ ನಿನಗೆ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಂದ್ರೆ ತುಂಬ ದೂರ ಇದ್ದಾನೆ, ಭೂಮಿಯಿಂದ ಬರೋ ದೂರ. ಈಗ ದೂರದ ವಸ್ತುವನ್ನು ಹೆಂಗೆ ನೋಡ್ತೇವೆ, ಯಾವ ರೀತಿ ನೋಡ್ತೇವೆ ನಾವು? ದೂರದಲ್ಲಿ ಒಂದು ವಸ್ತು ಇದೆ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ನೋಡ್ತೇವೆ? ಯಾವ ರೀತಿ ನೋಡ್ತೇವೆ? ದೂರದಲ್ಲಿರುವ ವಸ್ತುವನ್ನು ಯಾವ ರೀತಿ ನೋಡ್ತೇವೆ? ದುರ್ಬಿನ್. ಎಂತ? ದುರ್ಬಿನ್, ದೂರದರ್ಶಕ ಅಂತ ಹೇಳ್ತಾರೆ, ಅಥವಾ ದುರ್ಬಿನ್ ಅಂತ ಹೇಳ್ತಾರೆ. ಈ ದೂರದರ್ಶಕ ಇದ್ರೆ ದೂರದಲ್ಲಿರುವ ವಸ್ತು ಸಹ ಹತ್ತಿರದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದೇ ರೀತಿ ನಮ್ಮಲ್ಲಿ ಸಹ ಒಂದು ದುರ್ಬಿನ್ ಉಂಟು. ಇಲ್ಲಿ ನೋಡು, ಇಲ್ಲಿ ಇದು ದುರ್ಬಿನ್. ಇದರಲ್ಲಿ ತಲೆ ಹಾಕಿ ಹೀಗೆ ನೋಡಿದ್ರೆ ದೂರದರ್ಶಕದಲ್ಲಿ ಕಂಡ ಹಾಗೆ ಅಲ್ಲಿರುವ ಚಂದ್ರ ಇಲ್ಲಿ ಕಾಣಲಿಕ್ಕೆ ಸಿಗ್ತಾನೆ. ಆಯ್ತಾ? ಓಕೆ, ಅಲ್ಲಿ ಚಂದ್ರ ಕಾಣಲಿಕ್ಕೆ ಸಿಕ್ಕಿದ್ನ ನಿಮಗೆ? ಕಾಣಲಿಕ್ಕೆ ಸಿಕ್ಕಿದ್ನ? ಇಲ್ವಾ? ಓಕೆ, ಅಲ್ಲಿ ಕಾಣದಿದ್ರೆ ತೊಂದರೆ ಇಲ್ಲ. ಅಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳಬೇಡ. ಮನೆಗೆ ಹೋದವನೇ ಒಂದು ಗ್ಲಾಸ್ ನೀರು ಕುಡಿ. ನೀರು ಕುಡಿದ್ಬಿಟ್ಟು ಇಲ್ಲಿ ಎಲ್ಲಾದ್ರೂ ಲೀಕೇಜ್ ಕಂಡ್ರೆ ನಮ್ಮ ಸಮಿತಿಯವರಿಗೆ ಹೇಳು. ಆಯ್ತಾ? ಥ್ಯಾಂಕ್ ಯು. ನನ್ನ ಮುಂದಿನ ಐಟಮ್ಗೆ ಯಾರಾದರೂ ದೊಡ್ಡವರೊಂದು 4 ಮಂದಿ ಬನ್ನಿ, ದಯವಿಟ್ಟು ಸಮಿತಿಯವರು ಯಾರಾದರೂ ಒಬ್ರು
ಮಹಿಳೆಯ ಯಾರಾದರೂ ಅದು ಸ್ವಸಹಾಯ ಸಂಘದವರು ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಗೊತ್ತಿರುವವರು ದಯವಿಟ್ಟು ಒಂದು 4 ಮಂದಿ ಬನ್ನಿ, ಆದಷ್ಟು ಬೇಗ. ಒಬ್ರು ದಯವಿಟ್ಟು ಸ್ವಸಹಾಯ ಸಂಘದವರು ಇಷ್ಟು ಮಂದಿ ಇದ್ದಾರೆ ಅಂತ ಹೇಳಿದ್ರು, ದಯವಿಟ್ಟು ಯಾರಾದರೂ ಒಬ್ಬರು ಬನ್ನಿ. ನನ್ನ ಮುಂದಿನ ಐಟಮ್ ಕಣ್ಣಿಗೆ ಬಟ್ಟೆ ಕಟ್ಟಿ ಒಬ್ಬರಿಗೆ ಬಲೆ ಚಿತ್ರಕ್ಕೆ ಬಲೆ ಬಟ್ಟೆ ಕಟ್ಟಿ ಓದುವುದು ಹಾಗೂ ಬರೆಯುವುದು, ಈ ಒಂದು ಐಟಮ್ ಅನ್ನು ಪ್ರದರ್ಶಿಸಬೇಕಾದ್ರೆ ನಾನು ಕೆಲವೊಂದು ಐಟಮ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ರೂಪಾಯಿಯ ನಾಣ್ಯ, ಅದರ ಮೇಲೆ ಹಿಟ್ಟು, ಅದರ ಮೇಲೆ ಬಟ್ಟೆ. ಈ 3 ಐಟಮ್ ಅನ್ನು ನಾನು ನಿಮಗೆ ಪರೀಕ್ಷಾರ್ಥವಾಗಿ ಇಲ್ಲಿ ಕೊಡ್ಲಿಕ್ಕೆ ಇದ್ದೇನೆ. ಸ್ವಲ್ಪ ಈ ಕಡೆ ಮೇಡಮ್ ಇಲ್ಲಿ ಬನ್ನಿ. ಈ 3 ಐಟಮ್ ಅನ್ನು ನಾನು ಪರೀಕ್ಷಾರ್ಥವಾಗಿ ಮೊದಲು ಕೊಡ್ಲಿಕ್ಕಿದ್ದೇನೆ. ಇದನ್ನು ದಯವಿಟ್ಟು ಪರೀಕ್ಷಿಸಿ ನೋಡಿ. ಅನಿಲ್ ಸ್ವಾಮಿ, ಪ್ರಮೋದ್ ಸ್ವಾಮಿ ಹಾಗೂ ಮೋಹನ್, ಚಿತ್ರ ಅವರು ಬಂದಿದ್ದಾರೆ. ನಾನು ರೂಪಾಯಿಯ ನಾಣ್ಯವನ್ನು ಮೊದಲಾಗಿ ಪರೀಕ್ಷಾರ್ಥವಾಗಿ ಕೊಡ್ತಾ ಇದ್ದೇನೆ. ಇದು ರೂಪಾಯಿಯ ನಾಣ್ಯ, ಇದನ್ನು ದಯವಿಟ್ಟು ಚೆಕ್ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಹೇಳಿ. ಅದೇ ರೀತಿ ಇದು ಚಪಾತಿ ಹಿಟ್ಟು, ಇದನ್ನು ಸಹ ಪರೀಕ್ಷಾರ್ಥವಾಗಿ ಕೊಡ್ತಾ ಇದ್ದೇನೆ. ಇದರಲ್ಲಿ ಸಹ ನಿಮ್ಮ ಕಣ್ಣಿನ ದೃಷ್ಟಿ ಪಾಸ್ ಆಗ್ತದೆ ಇಲ್ವಾ ಅಂತ ಹೇಳಿ ದಯವಿಟ್ಟು ನೋಡಿ. ಅದೇ ರೀತಿ ಅದರ ಮೇಲೆ ಕಟ್ಟಲಿಕ್ಕೆ ಬಟ್ಟೆ, ಇದನ್ನು ಸಹ ಪರೀಕ್ಷಾರ್ಥವಾಗಿ ಕೊಡ್ತಾ ಇದ್ದೇನೆ. ಮೂರನ್ನು ಪರೀಕ್ಷಿಸಿ ನೋಡಿದ್ದಾರೆ. ದಯವಿಟ್ಟು ಯಾರಾದರೂ ಒಬ್ಬರು ಈ 3 ಐಟಮ್ ಅಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿ ಪಾಸ್ ಆಗ್ತದೆ ಅಥವಾ ಇಲ್ಲ ಅನ್ನೋದನ್ನ ನಮ್ಮ ಸಭಿಕರಿಗೆ ಮನದಟ್ಟು ಮಾಡಿ. ಕಣ್ಣಿನ ದೃಷ್ಟಿ ಪಾಸ್ ಆಗ್ತಾ ಇಲ್ಲ. ಈಗ ನಾನು ಮೊದಲನೇದಾಗಿ ಕಣ್ಣಿನ ಮೇಲೆ ರೂಪಾಯಿಯ ನಾಣ್ಯ, ಅದರ ಮೇಲೆ ಹಿಟ್ಟು, ಅದರ ಮೇಲೆ ಬಟ್ಟೆ ಕಟ್ತಾ ಇದ್ರೆ, ಅದರ ಮೇಲೆ ನೀವು ಮಾಡಬೇಕಂತ ಹೇಳಿದರೆ ನೀವು ಯಾವುದೇ ವಿಷಯವನ್ನು ಬರೆಯುವುದು ಬೋರ್ಡಿನ ಮೇಲೆ, ಅದು ಸ್ಫುಟವಾಗಿ ಇರಲಿ, ಮೇಲೆ ಕೆಳಗಡೆ ನನಗೆ ಬರೀಲಿಕ್ಕೆ ಜಾಗ ಇರಲಿ, ಅದೇ ರೀತಿ ಎಲ್ಲರಿಗೆ ಕಾಣುವಂತೆ ಇರಲಿ. ಅದರಲ್ಲಿ ದೇವರ ಹೆಸರು ಇರ್ಬೋದು, ಅಥವಾ ರಾಜಕೀಯ ವ್ಯಕ್ತಿಗಳ ಹೆಸರು ಇರ್ಬೋದು, VIP ಗಳ ಹೆಸರು ಇರ್ಬೋದು, ಮತ್ತು ಯಾವುದೇ ಸಂಖ್ಯೆ ಇರ್ಬೋದು, ಅಥವಾ ಯಾವುದೇ ವಾಕ್ಯವನ್ನು, ಪ್ರಾಣಿಗಳ ಹೆಸರನ್ನು ನೀವು ಬರೀಬೋದು. ಅದನ್ನು ಓದಲಿಕ್ಕೆ ಮತ್ತು ಬರೀಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಮಾತ್ರ ಹೇಳ್ತಾ ಇದ್ದೇನೆ. ಈಗ ದಯವಿಟ್ಟು ಸ್ವಾಮೀಜಿ ಅವರು ತಮ್ಮ ಅಮೃತದ ಹಸ್ತದಿಂದ ಸ್ಟಾರ್ಟ್ ಮಾಡಿ. ಮೊದಲನೇದೇ ಚೌಕಟ್ಟಿನ ಚಾಕರ್ಲಿ ಇನ್ನೊಂದು ಕೊಡಿ, ಒಂದು ಸಾಕೋದಲ್ಲ. ಹರಿ ಓಂ. ಓಂ ಹೋಮ್ ಅಲ್ಲ, ಓಂ ಅದು. ನೆಕ್ಸ್ಟ್ ಬರೆಯೋರು ಬೇರೆ ಉದ್ದಕ್ಕೆ ಯಾವುದಾದ್ರೂ ಬರೆಯಿರಿ. ಆಯ್ತಾ?
ಶ್ರೀಮಣಿಕಂಠ. ನೆಕ್ಸ್ಟ್ ಒನ್ ಆಯ್ತಾ? ಶ್ರೀ ಆಂಜನೇಯ. ನೆಕ್ಸ್ಟ್ ಬರೆಯೋರು ಆಯ್ತಾ? ಶ್ರೀ ಮುಕ್ತಾನಂದ ಸ್ವಾಮೀಜಿ. ನೆಕ್ಸ್ಟ್ ಆದಷ್ಟು ಬೇಗ ಎರಡನೇ ರೌಂಡ್ ಈಗ. ಜೈ ಶ್ರೀರಾಮ್. ನೆಕ್ಸ್ಟ್ ಬರೆಯುವವರು ಸಬ್ಜೆಕ್ಟ್ ಚೇಂಜ್ ಮಾಡಿ ಪ್ರಾಣಿಗಳ ಹೆಸರು ಅಥವಾ ವ್ಯಕ್ತಿಯ ಹೆಸರು. ಪೂರ್ಣಿ ಬಿಪಿ ಚೌಕರ್. ನೆಕ್ಸ್ಟ್ ಬರೆಯೋರು ನಂಬರ್ಸ್ ಬರೆಯಿರು ಉದ್ದಕ್ಕೆ. ನೆಕ್ಸ್ಟ್ ಬರೆಯೋರು ಸಹ ನಂಬರ್ಸ್ ಬರೆಯುತ್ತಾ ಹೋಗಿ. ಹಲೋ, ತಪ್ಪಾಗಿದ? ಬಹುಶಃ ಮಹಿಳೆ ಬರೋದ್ರಿಂದ ತಪ್ಪಾಗಿದೆ. ಸರಿ, ನೋಡುವ. ಅಷ್ಟೇ ಸಂಖ್ಯೆಯಿಂದ ಕೂಡಿಸಿದ್ರೆ ಸರಿ ಬರುತ್ತೆ. ಅಷ್ಟೇ ಸಂಖ್ಯೆಯಿಂದ ಕೂಡಿಸಿ ಅಂತೆ. ಸರಿ ಉಂಟಲ್ಲ? ಎಂತ ಇಲ್ವಾ? ಯಾವ ಶಾಲೆಗೆ ಹೋದದ್ದು? ಸರಿ ಉಂಟು. ಈಗ ನೆಕ್ಸ್ಟ್ ಬರೆಯೋರು ಎರಡು ಎಂಡಿಂಗ್ ವಿತ್ 5, 2 ಡಿಜಿಟ್ನ ನಂಬರ್ ಬರೆಯಿದೆ. ಯಾವುದಾಗ್ಬೋದು? ಎಂಡಿಂಗ್ ವಿತ್ 5. ಸರಿಯಾ? ಮತ್ತೊಮ್ಮೆ ಈಗ ಸರಿಯಾ? 55ಕ್ಕೆ 55 ಗುಣಿಸಿದ್ರೆ 3025. ಸರಿ, ಈಗ ಇದಕ್ಕೆ ಯಾವುದಾದ್ರೂ ಒಂದು ವಾಕ್ಯನ ಬರೆಯಿರಿ. ಒಬ್ರು ಸೆಂಟೆನ್ಸ್ ಬರೆಯಿರಿ ಅಥವಾ ಪ್ರಾಣಿಗಳ ಹೆಸರು ಬರೆಯಿರಿ. ಯಾರು ಬರದೇ ಇಲ್ಲ ಪ್ರಾಣಿಗಳ ಹೆಸರು? ಬೇರೆ ಬೇರೆ ಸಬ್ಜೆಕ್ಟ್ ಹೇಳಿದೆ.
ರಾಕಿ ಜಾಕಿ ಟೋಕಿ. ನೆಕ್ಸ್ಟ್ ಬರೆಯುವವರು ಬೇರೆ ಸಬ್ಜೆಕ್ಟನ್ನು ಬರೆದು ಕೊನೆಗೆ ಎಂಡ್ ಮಾಡುವ. ಯಾವುದ ಆಯ್ತಲ್ಲ. ಜೈ ಹನುಮಾನ್. ಥ್ಯಾಂಕ್ ಯು. ಬಂದವರಿಗೆಲ್ಲ ಧನ್ಯವಾದಗಳು. ಈಗ ಮೊದಲನೇದಾಗಿ ಬಟ್ಟೆ ಹಿಟ್ಟು ಯಥಾಸ್ಥಿತಿಯಲ್ಲಿದೆ. ನಾಣ್ಯ ಸಹ ಯಥಾಸ್ಥಿತಿಯಲ್ಲಿದೆ. ಥ್ಯಾಂಕ್ ಯು. ಬಿಟ್ಟು ನನ್ನ ಕೈಯಲ್ಲಿ 6 ಬೇರೆ ಬೇರೆ ರಿಂಗ್ಗಳಿವೆ. 1, 2, 3, 4, 5 ಹಾಗೂ 6ನೇ ರಿಂಗ್. ಇದು ಈ ರಿಂಗಿನ ವೈಶಿಷ್ಟ್ಯ ಅಂತ ಹೇಳಿದರೆ ಇವು ಬೇಕಾದಾಗ ಲಿಂಕ್ ಆಗ್ತವೆ. ಅದೇ ರೀತಿ ಡೀಲಿಂಗ್ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. 1, 2, 3, 4, 5 ಹಾಗೂ 6ನೇ ರಿಂಗ್. ಈಗ ದ ಲಿಂಕಿಂಗ್ ರಿಂಗ್ಸ್.
ಇನ್ನು ನನ್ನ ಕೊನೆಯ ಒಂದು ಐಟಮ್ ಬಾಕಿ ಉಳಿದಿದೆ. ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಂತಹ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಕರೆಂಜ ಮೂಡಬಿದ್ರೆ ಇದರ ಆಡಳಿತ ವರ್ಗ ಹಾಗೂ ಸರ್ವ ಆಡಳಿತ ಮಂಡಳಿಯವರಿಗೆ ನನ್ನ ಅನಂತಾನಂತ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಕರೆಂಜೆ ನಾಗರಿಕರಿಗೂ ನನ್ನ ಅನಂತಾನಂತ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ತುಂಬು ಹೃದಯದಿಂದ ಪ್ರೋತ್ಸಾಹಿಸಿದ ಕಲಾಭಿಮಾನಿಗಳಾದ ತಮ್ಮೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು. ಅದೇ ರೀತಿ ಅತ್ಯುತ್ತಮ ಬೆಳಕು ಹಾಗೂ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದವರಿಗೂ ನನ್ನ ಅನಂತಾನಂತ ಧನ್ಯವಾದಗಳು. ಅದೇ ರೀತಿ ವಿಡಿಯೋಗ್ರಾಫರಿಗೂ ಛಾಯಾಗ್ರಾಹಕರಿಗೂ ಹಾಗೂ ಸರ್ವರಿಗೂ ವಂದನೆಯನ್ನು ಅರ್ಪಿಸ್ತಾ ಮುಂದಿನ ಐಟಮ್ಗೆ ಹೋಗ್ತಾ ಇದ್ದೇನೆ. ಅದೇ ಅಕ್ಷಯ ಪಾತ್ರೆ. ಪ್ಲೀಸ್ ವಾಚ್.
ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ವೀರಂಜನ ಸ್ವಾಮಿ ದೇವಸ್ಥಾನ ನೆತ್ತ ಇನ್ ಧರ್ಮದಲ್ಲಿ ಹೆಸರು ಸುರಿತ ಸಾಂಸ್ಕೃತಿಕ ಮರಿಗೆಲ್ಲಿದೆ ಲೋಲಾಶ್ರಮದ ತಂಡ ಮಕ್ಕಳಿಡಿದು ಪೊರ್ಲ ಕಂಠದ ಜಾದು ಪ್ರದರ್ಶನ ಮಾಡುವುದು ಬರ್ತದೆ